ನಮಸ್ತೆ. ವಿಡಿಯೋಗೆ ಹೋಗೋ ಮುಂಚೆ ಲೈಕ್ ಮಾಡಿಬಿಡಿ. ಇವತ್ತು ಗುರುವಾರ, ರಾಯರ ವಾರ. ನನಗೆ ಗೊತ್ತಿರೋದು ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಮಾರತ್ತಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಅಮುದ ಅಂತ ಒಬ್ಬ ಯಮ್ಮ ಇದ್ದಾಳೆ. ಆ ಯಮ್ಮನಿಗೆ ಒಂದು ಮಗಳಿರ್ತಾಳೆ. ಅವ್ರ ಗಂಡ ಬಂದು ಒಂದು 4 ವರ್ಷದ ಹಿಂದೆ ತೀರೋಗಿರ್ತಾರೆ. ಈಕೆಗೆ ಏನು ಬಿಸ್ನೆಸ್ಸು ಏನೂ ಗೊತ್ತಿರೋದಿಲ್ಲ. ಯಾವ ಥರ ಮಾಡೋದು ಏನು ಮಾಡೋದು ಅಂತಲೂ ಗೊತ್ತಿರೋದಿಲ್ಲ. ಸರಿ, ಏನಾದರೂ ಮಾಡಬೇಕಲ್ವ ಅಂತ ಕೆಲಸ ಹುಡುಕ್ತಾಳೆ. ಕೆಲಸನೂ ಆಕೆಗೆ ಸಿಗೋದಿಲ್ಲ. ಆಕೆ ಓದಿರೋ ಅದಕ್ಕೆಲ್ಲ ಸರಿ ಅಂದ್ಬಿಟ್ಟು ಏನು ಮಾಡ್ತಾಳೆ ಅಂದರೆ ಇವಳಿಗೆ ಈ ಕಡೆ ತವ್ರ ಮನೆಯವರು ಸಪೋರ್ಟ್ ಇಲ್ಲ, ಈ ಕಡೆ ಗಂಡನ ಮನೆಯವರು ಸಪೋರ್ಟ್ ಇಲ್ಲ. ಈಕೆ ಹತ್ರ ಇದ್ದ ಸ್ವಲ್ಪ ದುಡ್ಡನ್ನು ಇಂಟ್ರೆಸ್ಟ್ಗೆ ಬಿಟ್ಕೊಳ್ಳೋಣ ಅಂತ ನೋಡ್ತಾಳೆ. ಸರಿ, ಇವಾಗ ನನಗೇ ಇಲ್ಲ, ನಾನು ಇಂಟ್ರೆಸ್ಟ್ ಕೊಟ್ಟರೆ ಅವನೇನಾದರೂ ಎತ್ಕೊಂಡು ಓಡೋಗ್ಬಿಟ್ರೆ ನಮ್ಮ ಗತಿ ಇದ್ದಿದ್ದು ಅಧ್ವಾನ ಆಗಿಬಿಡುತ್ತೆ ಅಂತ ಅವರು ಮನೆ ಹತ್ರನೇ ಇರೋರಿಗೆ ಒಳ್ಳೆ ಹುಡುಗ, ಅವನಿಗೆ ಮದುವೆ ಸೆಟ್ ಆಗಿರುತ್ತೆ. ಒಳ್ಳೆ ಹುಡುಗ, ಇವನು ಪಕ್ಕ ಗ್ಯಾರಂಟಿ ವಾಪಸ್ ಕೊಡ್ತಾನೆ ಅಂದ್ಬಿಟ್ಟು ಅವನಿಗೆ ಅವ್ರ ಮನೆಯವರೆಲ್ಲ ಕೇಳಿ ಈಕೆ ಹತ್ರ ಇರೋ ಒಂದಷ್ಟು ಅಮೌಂಟನ್ನ ಅವನು 10 ಲಕ್ಷ ರೂಪಾಯಿನ ಅವನಿಗೆ ಈಸ್ಕೊಂಡು ಕೊಡ್ತಾರೆ. ಅವನು ಮದುವೆ ಆಗುತ್ತೆ. ಅವನು ಸ್ವಲ್ಪ ತಿಂಗಳು ಅವನು ಇಂಟ್ರೆಸ್ಟ್ ಕಟ್ಕೊಂಡು ಬರ್ತಾನೆ. 1 ವರ್ಷವರೆಗೂ ಕಟ್ಕೊಂಬರ್ತಾನೆ. ಇವಳು ನಂಬಿಕೆಯಿಂದ ಅವನ ಹತ್ರ ಏನೂ ಈಸ್ಕೊಳ್ಳೋದಿಲ್ಲ. ಇವನು ಗೊತ್ತಿರೋನು ಒಳ್ಳೆ ಹುಡುಗ, ನನಗೆ ಕೊಡ್ತಾನೆ ವಾಪಸ್ಸು ಅಂದ್ಬಿಟ್ಟು ಏನೂ ಈಸ್ಕೊಳ್ಳೋದಿಲ್ಲ. ಅವನು ಸ್ವಲ್ಪ 1 ವರ್ಷವರೆಗೂ ಕೊಟ್ಬಿಟ್ಟು ಆಮೇಲೆ ಕೊಡೋದನ್ನೇ ನಿಲ್ಲಿಸ್ಬಿಡ್ತಾನೆ. ಅವನಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ. ಅವನ ಹೆಂಡ್ತಿನೂ ಒಳ್ಳೆ ಕೆಲಸದಲ್ಲಿರ್ತಾಳೆ. ಆದ್ರೂ ಅವನು ಇವಳಿಗೆ ಸಪೋರ್ಟ್ ಯಾರೂ ಇಲ್ವಲ್ಲ. ಈ ಕಡೆ ತವ್ರ ಮನೆಯವರು ಇಲ್ಲ, ಗಂಡನ ಮನೆಯವರು ಇಲ್ಲ, ಯಾರೂ ಇಲ್ಲ. ಇವಳು ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅವನು ಇವಳಿಗೆ ಕೊಡೋದನ್ನು ನಿಲ್ಲಿಸ್ಬಿಡ್ತಾನೆ. ಇವಳು ಎಷ್ಟೇ ಸಾರಿ ಫೋನ್ ಮಾಡಿದ್ರು ಅವನು ಫೋನ್ ತೆಗಿಯೋದಿಲ್ಲ ಮತ್ತು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿಬಿಡ್ತಾನೆ. ಅವಳಿಗೆ ಅವನ ಮನೆ ಇವಾಗ ಅವನು ಮದುವೆ ಆದಮೇಲೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾನೆ. ಬಟ್ ಇವನ ರಿಲೇಟಿವ್ಸ್ ಎಲ್ಲ ಇವ್ರ ಮನೆ ಹತ್ರನೇ ಇರ್ತಾರೆ. ಅವ್ರಿಗೆ ಏನಾದರೂ ಕೇಳಿದ್ರೆ ಅವನ ಅಡ್ರೆಸ್ಸು ಕೊಡೋದಿಲ್ಲ. ಅವನು ಕೊಡ್ತಾನೆ ಅನ್ನೋದು, ಈ ಥರ ಕಾಲ ಹಾಕ್ಕೊಂಡು ಬರೋದು. ಬಟ್ ಅವರು ಕೊಡೋದಿಲ್ಲ. ಇವಳೇನು ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಕೊಡೋದನ್ನು ನಿಲ್ಲಿಸ್ಬಿಡ್ತಾರೆ. ಇವಳಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಇವಳ ಮಗಳು ಚೆನ್ನಾಗೇ ಓದ್ತಾ ಇದ್ದಾಳೆ. ಇವಾಗ ಹೈಯರ್ ಎಜುಕೇಷನ್ಗೆ ಹೋಗಬೇಕು. ಅದಕ್ಕೆ ದುಡ್ಡಿನ ಅವಶ್ಯಕತೆ ಇದೆ. ಇವಳು ಹಿಂಗೆ ಯೂಟ್ಯೂಬ್ ನೋಡ್ತಾ ಇದ್ದಾಗ ಏನು ಮಾಡೋದು, ನನ್ನ ಮಗಳು ಓದೋದಕ್ಕೆ ಬೇಕು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಯೂಟ್ಯೂಬಲ್ಲಿ ರಾಯರ್ದು ವಿಡಿಯೋಸ್ಗಳು ಬರ್ತವೆ. ಅದನ್ನು ನೋಡ್ತಾಳೆ. ಇವಳಿಗೆ ಆಟೋಮೆಟಿಕ್ಕಾಗಿ ರಾಯರ ಮೇಲೆ ಭಕ್ತಿ ಹುಟ್ಟುತ್ತೆ. ಆಮೇಲೆ ರಾಯರನ್ನ ಮನಸ್ಸಲ್ಲಿ ಆವಾಗಿಂದ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾಳೆ. ರಾಯರ ಮೇಲೆ ಭಕ್ತಿ ಹೆಚ್ಚಾಗಿ ರಾಯರನ್ನ ತಿಳ್ಕೊಳ್ಳೋದು, ಜ್ಞಾಪಿಸ್ಕೊಳ್ಳೋದು, ಏನಾದರೂ ಕಷ್ಟ ಬಂದರೆ ಮತ್ತು ರಾಯರ ಗುಡಿಗೆ ಹೋಗೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಆಮೇಲೆ ಇವನು ಏನು ಮಾಡಿದ್ದಾನೆ ಅಂದರೆ ಇವಾಗ ಅವಳಿಗೆ ಅಮೌಂಟು ಕೊಡೋದಕ್ಕೆ ಶುರು ಮಾಡಿ ಅಮೌಂಟ್ ಕೊಟ್ಟಿದ್ದಾನೆ. ತುಂಬ ವರ್ಷ ಸತಾಯಿಸಿದ್ದಾನೆ. ಅವನು ಏನಾಯಿತೋ ಏನೋ ಗೊತ್ತಿಲ್ಲ. ಇವಳು ತುಂಬ ಹತ್ತಿದ್ದಾಳೆ ರಾಯರ ಹತ್ರ. ನನಗೆ ಯಾರೂ ಸಪೋರ್ಟ್ ಇಲ್ಲ, ನಿನ್ನನ್ನು ಬಿಟ್ಟರೆ ನನಗೆ ಗತಿ ಇಲ್ಲ ಅಂದ್ಬಿಟ್ಟು ರಾಯರ ಹತ್ರ ಅಂದ್ಕೊಂಡಿದ್ದಾಳೆ. ನೀನೇ ನನ್ನ ತಂದೆ ತಾಯಿ, ಏನು ಮಾಡ್ತೀಯೋ ನೀನೇ ಮಾಡಪ್ಪ ಅಂದ್ಬಿಟ್ಟು
ಅವರು ಪಾದಕ್ಕೆ ಅರ್ಪಿಸ್ಬಿಟ್ಟವಳೆ. ಅವನು ಅದೇನಾಯಿತೋ ಏನೋ ಗೊತ್ತಿಲ್ಲ, ಈಗ ಅವಳಿಗೆ ಅಮೌಂಟ್ ಎಲ್ಲ ತಿರುಗಿಸಿ ವಾಪಸ್ಸು ಕೊಟ್ಟಿದ್ದಾನೆ. ಇವಾಗ ಅವಳ ಮಗಳು ಹೈಯರ್ ಎಜುಕೇಷನ್ ಮಾಡ್ತಾಯಿದ್ದಾಳೆ. ದಯವಿಟ್ಟು ಯಾರ್ಯಾರು ಲೈಕ್ ಮಾಡಿಲ್ವಮ್ಮ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.